ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿ ನಡೆಸಿದ್ದು ನಗರಗಳೆಲ್ಲ ಛಿದ್ರವಾಗಿವೆ. ಪರಮೋಚ್ಚ ನಾಯಕ ಖಮೇನಿ ಜೀವ ಭಯದಿಂದ ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ದಾರೆ. ಇತ್ತ ಇರಾನ್ ಕೂಡ ಪ್ರತಿದಾಳಿ ನಡೆಸಿ ಅಮೆರಿಕದ ಸೇನಾ ನೆಲೆಗಳನ್ನೇ ಉಡಾಯಿಸಿದೆ. ಕುರ್ಚಿ ಕದನ 6ಕ್ಕೇರ್ತಿಲ್ಲ 3ಕ್ಕಿಳಿತಿಲ್ಲ. ಇದೆಲ್ಲದರಿಂದ ಬೇಸತ್ತಿರುವಂತೆ ನಮ್ಮಣ್ಣನ ಹಣೆ ಬರಹದಲ್ಲಿದ್ರೆ ಸಿಎಂ ಆಗ್ತಾರೆ ಅಂತ ಹೇಳಿ ಡಿಕೆ ಸುರೇಶ್ ಹೇಳಿದ್ದಾರೆ. ಇತ್ತ ಎಲ್ಲದಕ್ಕೂ ಅಂತ್ಯ ಹಾಡೋಕೆ ಶಿವಗಂಗಾ ಆಗ್ರಹಿಸಿದ್ರೆ ಸಿದ್ದು ಡಿಕೆಗೆ ಪಂಗನಾಮ ಹಾಕ್ತಾರೆ ಅಂತ ಹೇಳಿ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಇಂದಿನಿಂದ ಪಿಯುಸಿ ಪರೀಕ್ಷೆ ಶುರುವಾಗಿದ್ದು ಮೊದಲ ದಿನವೇ ವಿದ್ಯಾರ್ಥಿಗಳು ಅಗ್ನಿ ಪರೀಕ್ಷೆಯನ್ನ ಎದುರಿಸಿದ್ದಾರೆ. ಹಾವೇರಿಯಲ್ಲಿ ವಿದ್ಯಾರ್ಥಿನಿ ಶುಲ್ಕ ಕಟ್ಟದಿದ್ದಕ್ಕೆ ಕಾಲೇಜು ಬೈಕ್ ಅಡಮಾನ ಇಟ್ಕೊಂಡಿದೆ. ಬೆಳಗಾವಿಯಲ್ಲಿ ಪಿಯುಸಿ ಪರೀಕ್ಷೆಗೆ ಸಿದ್ಧವಾಗಿದ್ದಾಕೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಮೈಸೂರಿನ ಕಬಿನಿ ಹಿನ್ನೀರಿನ ಅಕ್ರಮ ರೆಸಾರ್ಟ್ಗೆ ಬೀಗ ಬಿದ್ದಿದೆ. 6 ರೆಸಾರ್ಟ್ಗಳನ್ನು ಧ್ವಂಸ ಮಾಡುವುದಾಗಿ ಜಿಲ್ಲಾಧಿಕಾರಿ ಭರವಸೆ ಕೊಟ್ಟಿದ್ದಾರೆ. ಇತ್ತ ನ್ಯೂಸ್ ಫಸ್ಟ್ಗೆ ರೈತ ಮುಖಂಡರು ಧನ್ಯವಾದ ತಿಳಿಸಿದ್ದಾರೆ. ರಾಜಸ್ಥಾನದಲ್ಲಿ 6 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದಂತಹ ಬಾಲಕನ ಸಾವಿನ ಸತ್ಯ ಬಯಲಾಗಿದೆ. ಚಿಕ್ಕಪ್ಪ ಚಿಕ್ಕಮ್ಮನೇ ಫ್ರೆಂಡ್ಸ್ನನ್ನ ಕೊಂದು ಹೈವೇಯ ಕೆಳಗೆ ಹೂತಿಟ್ಟಿದ್ದನ್ನ ಬಾಯ್ಬಿಟ್ಟಿದ್ದಾರೆ. ಇದು ಪೋಷಕರನ್ನ ಆಘಾತಕ್ಕೀಡು ಮಾಡಿದ್ದು ಸಮಾಧಿ ಸ್ಥಳ ಗುರುತಿಸೋಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.